ಅವೇರ್ನೆಸ್ ಬರದೇ ಇರೋದ್ರಿಂದ ಇದನ್ನ ನಾವು ಅವಕಾಶ ಕೊಡಬೇಕು ಅಂತ DRJR ಅಲ್ಲಿ ಇದು ಮಾಡ್ಕೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ. ಇವಾಗ ಆ ಪರ್ಮಿಷನ್ ಯಾವುದು ಇಲ್ಲ. ಹಂಗ ಪರ್ಮಿಷನ್ ತಗೊಂಡ್ ಬನ್ನಿ, ಇವಾಗ್ಲೂ ನೀವು ಓಟ್ಗೆ ಎಲಿಜಿಬಲ್ ಬರ್ತೀರಾ. ಅಲ್ಲ, ಅದನ್ನ ನಿಮ್ಮ ನಾಯಕತ್ವದಲ್ಲಿ ನೀವೇ ಮಾಡಬಹುದಾಗಿತ್ತಲ್ಲ. ನಾನು ಕಾನೂನು ಬಿಟ್ಟು ಆಚೆ ಹೋಗೋದಿಲ್ಲ. ಕಾನೂನು ಏನಿದೆಯೋ ಅದನ್ನೇ ನಾನು ಕಾನೂನು ಏನಿದೆಯೋ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಕಾನೂನು ಬುಕ್ ಅಲ್ಲಿ ಏನಿದೆಯೋ ಅದನ್ನು ಬಿಟ್ಟು ನಾನು ಆಚೆ ಹೋಗೋದಿಲ್ಲ. ನೀವು ಆಚೆ ಹೋಗ್ಬೇಕು ಅಂತಿದ್ದೆ JRDR ಹತ್ರ ಒಂದು ಕೇಸ್ ಹಾಕೊಳ್ಳಿ, ಆಚೆ ಹೋಗಿ ಪರ್ಮಿಷನ್ ತಗೊಂಡ್ಬನ್ನಿ ಮಾಡಿ. ಸರ್, ಇವಾಗ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವು 5 ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದೀವಿ. ಎಲ್ಲಾದ್ರಲ್ಲೂ ಸೈನ್ ಇರ್ತದೆ ನಮ್ದು. ಬರೀ ನೀವು ಗೊಬ್ಬರ ತಗೊಳ್ಳಿಲ್ಲ ಅಂತೇಳಿ ನಮ್ಮನ್ನ ಅನರ್ಹ ಮಾಡೋದು ಇದಾಗ್ತದಲ್ವ ಅಂತ. ಇವಾಗ ನಮ್ಮಲ್ಲಿ ಸರಿಯಾಗಿ ಯೂರಿಯಾ ಇಲ್ಲ, ನಾವು ಬಂದು ಅಲ್ಲಿ ನಿಂತ್ಕೊಂಡು ಯೂರಿಯಾ ತಗೊಳ್ಳೋಕೆ ಹೋಗಕ್ಕಾಗೋದಿಲ್ಲ, ನಾವು ಅಲ್ಲಿ ಪರ್ಚೇಸ್ ಮಾಡಕ್ಕಾಗೋದಿಲ್ಲ. ಮತ್ತೆ ದಿನಬಳಕೆ ವಸ್ತುಗಳು ಏನು ಇರೋಲ್ಲ ನಿಮ್ಮಲ್ಲಿ ಇರೋದು ಯೂರಿಯಾ. ನಾವು ಯೂರಿಯಾ ಮಾತ್ರ ತಗೊಂಡು ಏನ್ ಮಾಡೋಕ್ಕಾಗ್ತದೆ ಸರ್? ನೋಡಿ, ಯಾರು ಪರ್ಚೇಸ್ ಮಾಡಕ್ ನಮಗೆ ಆಗ್ತಾ ಇಲ್ಲ ಅಲ್ಲಿ ನಾವು ರೈತರಲ್ಲ ಅಂದ್ರೆ ಶೇರ್ ವಾಪಸ್ ತಗೊಂಡ್ಬಿಡಿ ಸರ್. ಶೇರ್ ವಾಪಸ್ ತಗೊಳ್ಳೋದು ಇದು ಈ ಸಿಸ್ಟಮ್ ಅಲ್ಲ, ಅದು ಎಲ್ಲ ತಾಲೂಕು ಜನಗಳದ್ದು. ತಗೊಂಡ್ಬಿಡಿ ಅಂದ್ರೆ ಹೆಂಗೆ? ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಗಾಡಿ ಇದ್ರೆ ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು, ಇಂಜಿನ್ ಆಯಿಲ್ ಹಾಕ್ಬೇಕು, ಮನುಷ್ಯ ಕುತ್ಕೋಬೇಕು, ಕಾಲು ಕೈ ಎಲ್ಲ ಓಡಬೇಕು. ಇದು ಕಾನೂನು ಅಷ್ಟೇ. ನೀವಲ್ಲಿ ಷೇರುದಾರ ಆದ್ಮೇಲೆ ನೀವು 3 GBM ಕಂಪಲ್ಸರಿ ಅಟೆಂಡ್ ಆಗ್ಲೇಬೇಕು. ನೀವು ಅಲ್ಲಿ 20,000 ರೂಪಾಯಿ ಒಂದು ವರ್ಷಕ್ಕೆ ಟ್ರಾನ್ಸಾಕ್ಷನ್ ಮಾಡಬೇಕು. ಮಾಡಿಲ್ಲ ಅಂದ್ರೆ ರೈತ ಆದ್ರೂ ನೀವು ಶೇರ್ ಇರುತ್ತೆ, ವೋಟರ್ ಲಿಸ್ಟ್ಗೆ ಎಲಿಜಿಬಲ್ ಬರೋದಿಲ್ಲ ಸರ್. ಹಂಗಲ್ಲ, ನೀವು ನಾವು ಸದಸ್ಯರ ಹಿತಾಸಕ್ತಿನ ತಾವು ಕಾಪಾಡಬೇಕಾಗ್ತದೆ. ನೀವು ಸದಸ್ಯರು ಬರೀ ಗೊಬ್ಬರನೇ ಇಡೋ ಬದಲು ದಿನಸಿ ಐಟಮ್ ಏನಾದ್ರೂ ಇಟ್ರೆ ಆ ಮೆಂಬರ್ಗಳು ತಗೊಂಡು ಹೋಗಕ್ಕೆ ಅನುಕೂಲ ಆಗ್ತದೆ. ಕೋಆಪರೇಟಿವ್ ಅಲ್ಲಿ ಒಂದು ಸಕ್ಕರೆ ಇಡಬಹುದಾಗಿತ್ತು. ನೀವು ದಿನಸಿ ಐಟಮ್ ಅದ ಮುಂದಕ್ಕೆ ಮಾಡೋಣ. ಅಲ್ಲಲ್ಲ, ಅದನ್ನ ಮಾಡ್ಬೇಕಾದ್ರೆ ಇವಾಗ ಇರುವ ಅನರ್ಹ ಪಟ್ಟಿನ ಸೇರಿಸಿ ಅಂತ. ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ಮಾಡಿದೀವಿ, ಫಿಕ್ಸೆಡ್ ಡಿಪಾಸಿಟ್ಸ್ ಮಾಡಿ, ಆಮೇಲೆ ಇನ್ನು ಮುಂದಿನ ದಿನದಲ್ಲಿ ನೀವು ಹೇಳಿದ್ದು ದಿನಸಿ ಅಂಗಡಿ ಅದೇನಾದ್ರು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸ್ಟೇಷನರಿ ಇದೆ, ನಿಮ್ಗೆ ಗೊಬ್ಬರ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸ್ಟೇಷನರಿ ಪರ್ಚೇಸ್ ಮಾಡಿ, ಮಕ್ಕಳಿಗೆ ಬುಕ್ಸ್ ತಗೊಳ್ಳಿ, ಇಲ್ಲ ಯಾರಿಗಾದ್ರೂ ಸ್ಕೂಲ್ಗೆ ಬುಕ್ಸ್ ಫ್ರೀಯಾಗಿ ಕೊಡಿ ತಗೊಂಡೋಗಿ. ಆಮೇಲೆ ಈ ಸ್ಟಾಪ್ ಪೇಪರ್ ಇದೆ, ಬಾಂಡ್ ಪೇಪರ್ ಇದೆ, ಜಮೀನು ರಿಜಿಸ್ಟ್ರು ಅಗ್ರಿಮೆಂಟ್ ಅದನ್ನು ತಗೊಳ್ಳಿ, ಆವಾಗ ಎಲಿಜಿಬಲ್ ಬರ್ತೀರಾ. ಸರ್, ಈ ಸ್ಟಾಂಪ್ ಪೇಪರ್ಗಳು ತಗೊಂಡು ನಾನು ಸುಮಾರು ಸರಿ ತಗೊಂಡಿದ್ದೀನಿ, ಆದ್ರೆ ನನ್ನ ವ್ಯವಹಾರದಿದ್ರಲ್ಲಿ ಆ ಈ ಸ್ಟಾಂಪ್ ದುಡ್ಡು ಬಂದಿಲ್ಲ. ನೀವು ಶೇರ್ ನಂಬರ್ ಹೇಳ್ಬೇಕು, ಶೇರ್ ನಂಬರ್ ಮಾಡ್ಕೊಳ್ಳಿ. ನೀವು ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ಆನ್ಲೈನ್ ವ್ಯವಹಾರ ಮಾಡಿದ್ರೆ ಅದಷ್ಟಕ್ಕೆ ಅದೇ ಮೂವ್ ಆಗೋದು. ಈ ಸದಸ್ಯರು ಮೆಂಬರ್ಶಿಪ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ ಶೇರ್ ನಂಬರ್ ಹೇಳಿದ್ರೆ ನಿಮ್ದು ಎಂಟ್ರಿ ಮಾಡ್ತಾರೆ. ನೀವು ಶೇರ್ ನಂಬರ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ ಶೇರ್ ನಂಬರ್ ಆಗೋದಿಲ್ಲ. ಅದೊಂದು ಗಮನ ಕೊಡಿ ಸರ್. ಅನರ್ಹ ಮತದಾರರು ಇದನ್ನ ಸರ್, ಒಂದು ಮಾತಿಲ್ಲಿ ಸರ್, ಬಿ ಕ್ಲಾಸ್ ಸದಸ್ಯರ ಸಂಖ್ಯೆ 3,800 ಚಿಲ್ಲರೆ ಇದೆ. ಅದರಲ್ಲಿ ಅನರ್ಹ ಮತದಾರರು ಅಂತ ಹೇಳ್ಬಿಟ್ಟು 1,500 ಮಾಡಿದಿರಿ. ಮಾಡುವಾಗ ನೀವು ಕೇಳಿದ್ರೆ ಇಲ್ಲಿ ವ್ಯವಹಾರ ಮಾಡಿಲ್ಲ, ಈ ಸೊಸೈಟಿಲಿ 10,000 ವ್ಯವಹಾರ ಮಾಡಿಲ್ಲ, ಅದು ಇದು ಅಂತ ಹೇಳ್ತೀರಿ. ನಾವು ಹೊಲ ಇರುವಂತ ಜನ, ನಾವು ಯೂರಿಯಾನು ಮತ್ತೆ ಗೊಬ್ಬರನ ಎತ್ಕೊಂಡು ಹೋಗಿ ಹೊಲದಲ್ಲಿ ಚೆಲ್ಲಕ್ಕಾಗಲ್ಲ. ಮಳೆ ನಾವು ನಂಬ್ಕೊಂಡು ವ್ಯವಸಾಯ ಮಾಡಕ್ಕಾಗಲ್ಲ. ಈ ಸಿಸ್ಟಮ್ ಇದಕ್ಕೆ ಮುಂಚೆ ಅಧ್ಯಕ್ಷರಾಗಿ ಶಿವಶಂಕರ್ ಅವರು ಅಧ್ಯಕ್ಷರಾಗಿದ್ದಾಗ ಕೂಡ ಇತ್ತು, ಸೇಮ್ ಸಮಸ್ಯೆ. ಆವಾಗ ಮತದಾನದ ಹಕ್ಕನ್ನು ಕೊಟ್ಟರು. ಈ ಸರಿ 1,400, 1,500 ಅನ್ನ ಅನರ್ಹ ಮಾಡಿದಿರಿ. ಈ ಬಗ್ಗೆ ಅಧ್ಯಕ್ಷರು ಏನ್ ಹೇಳ್ತೀರಿ ಅಂತ? ಮತದಾರ ಪಟ್ಟಿಯಲ್ಲಿ ಬಿ ಕ್ಲಾಸ್ ಇದರಲ್ಲಿ ಬಿಟ್ಟಿದ್ದಾರೆ ಅಂತ. ಕೋಆಪರೇಟಿವ್ ಕಾನೂನು ಗೊತ್ತಾ ನಿಮ್ಗೆ? ಗೊತ್ತಿದೆಯಾ? ನಾನು ಕೇಳ್ಕೊಳ್ಳಿ ಚೆನ್ನಾಗಿ. ಕೋಆಪರೇಟಿವ್ ಕಾನೂನಲ್ಲಿ ಏನಿದೆ ಅಂದ್ರೆ 20 ಗುಂಟೆ ಜಮೀನಿರೋರೇ ರೈತರು. ಓಕೆ, 20 ಗುಂಟೆ ಜಮೀನು ಯಾರು ಕೊಟ್ಟಿರ್ತಾರೋ ಅವರು ಷೇರುದಾರರು ಆಗಿರ್ತಾರೆ. ನೀವು ವೋಟರ್ ಲಿಸ್ಟ್ಗೆ ಎಲಿಜಿಬಲ್ ಬರಬೇಕಂದ್ರೆ ಮಿನಿಮಮ್ 3 GBM ಅಟೆಂಡ್ ಮಾಡಿರಬೇಕು. ಇಲ್ಲ ಸಂಘದಲ್ಲಿ ಬಂದ್ಬಿಟ್ಟು ವರ್ಷಕ್ಕೆ ನೀವು 20,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರಬೇಕು. ಈ ಎರಡರಲ್ಲಿ ನೀವು ಯಾವುದಿಲ್ಲ ಅಂತ ಹೇಳಿದ್ರು ನೀವು ಎಲಿಜಿಬಲ್ ವೋಟರ್ ಲಿಸ್ಟ್ಗೆ ಬರೋದಿಲ್ಲ. ನಾವು ಮೊದಲ ಮೀಟಿಂಗ್ ಅಲ್ಲಿ ಬಂದಿದ್ದೆ ಅಂತ ಹೇಳ್ರಿ, ನೀವು ಮೊದಲು ಬಂದಿತ್ತು ಅಂತ ಹೇಳಿದ್ರಿ. ಮೊದಲು ಕಾನೂನನ್ನ ಪಾಲನೆ ಮಾಡಿಲ್ಲ. ಮೊದಲು ಕಾನೂನನ್ನ ಪಾಲನೆ ಮಾಡಿಲ್ಲ. ಇವಾಗ ನಾವು ಕಾನೂನನ್ನ ಪಾಲನೆ ಮಾಡ್ತಾ ಇದ್ದೀವಿ. ಯಾರು ಕರೆಕ್ಟ್ ಆಗಿ 3 GBMಗೆ ಸೈನ್ ಹಾಕಿದಾರೋ ಅವ್ರು ಎಲಿಜಿಬಲ್ ಬಂದಿದ್ದಾರೆ. ಯಾರು ಸೊಸೈಟಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಲ್ವೋ ಅವರು ಎಲಿಜಿಬಲ್ ಬರೋದಿಲ್ಲ. ನಾವು ಮಾಡೋದಲ್ಲ, ಅದು ಸಿಸ್ಟಮ್ ಮಾಡೋದು. ನಾನು ಮಾಡೋದು, ನೀವು ಮಾಡೋದಲ್ಲ. ಅದು ಕಾನೂನಲ್ಲಿ ಸಿಸ್ಟಮ್ ಆಗಿದೆ. ಸಿಸ್ಟಮ್ ಪ್ರಕಾರವಾಗಿ ಹೋಗುತ್ತೆ ಅಷ್ಟೇ. ಸರ್, ಕಳೆದ ಚುನಾವಣೆಯಲ್ಲಿ ನೀವು ಇಲ್ಲಿ ಮೆಂಬರ್ ಆದಾಗ ಕೂಡ ಈ ಸಿಸ್ಟಮ್ ಇತ್ತು. ಅವಾಗ
ಈ ಸಿಸ್ಟಮ್ ಅನ್ನ ಈ ಸರಿ ಕೂಡ ಸೇಮ್ ಅದನ್ನು ಮಾಡಬಹುದಾಗಿತ್ತಲ್ಲ ಅಂತ. ಕಲಸಲಿ ಬಂದ್ಬಿಟ್ಟು JR ಅವ್ರ ಹತ್ರ ಕೇಸ್ ಹಾಕೋ 24-25 ಒಂದು ವರ್ಷಕ್ಕೆ ಫುಲ್ಫಿಲ್ ಆಗುತ್ತೆ ಸರ್. 2 ಇಯರ್ಸ್ ಇರ್ಬೇಕು ಸರ್. 2 ಇಯರ್ಸ್ ಬರೋದಿಲ್ಲ, 2 ವರ್ಷ ಇರಬೇಕು. ಸರ್ 1 ವರ್ಷದಾಗ ಕರೆಕ್ಟ್ ಒಪ್ಕೊಳ್ತೀನಿ ನಾನು ಓಪನ್ ಮಾಡಿದಾಗಿಂದ ಈ ವರ್ಷನೂ ನೋಡಿ ಎಷ್ಟೈತೆ, 2 ವರ್ಷದಾಗ ಎಷ್ಟಾಗೈತೆ ನೋಡಿ ಸ್ವಲ್ಪ ಕೊಡದೆ ಚರ್ಚೆಗೆ ಅವಕಾಶ ಕೊಡ್ತೀನಿ. ಹಾಂ ಹಾಂ 2 ವರ್ಷದಾಗ ಚೆಕ್ ಮಾಡ್ತೀವಿ. ಹಾಂ ಆ ಹಳೆ ಬಿಲ್ಡಿಂಗ್ ಅನ್ನು ಹೊಡೆದು ಹೊಸ ಬಿಲ್ಡಿಂಗಿಗೆ ಅನುಮತಿ ತಗೊಂಡು ಬರ್ತೀನಿ ಅಂತೇಳಿ ನಿಮಗೆ ಶಾಸಕರು ಕೂಡ ಮಿತ್ರರಿದ್ದಾರೆ, ಅವರು ಕೂಡ ಅಡ್ಡಿ ಇರಲ್ಲ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅದು ಬೇಗ ಅದನ್ನು ಇದು ಮಾಡಿಕೊಡ್ಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಡ್ತೀವಿ. ಹಳೆ ಬಿಲ್ಡಿಂಗ್ ಹೊಡೆದು ಅದನ್ನು ಮಾಡಲ್ಲಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಇದು ಮಾಡಿಕೊಡೋದು ಅಂತ. ಇನ್ನು ಸಣ್ಣದು ರಾಜಣ್ಣ ತಾನೇ ಹೇಳಿದ್ರು, ನಾವೆಲ್ಲ ಕೂಡ ಇತಿಹಾಸ ಓದಿದ್ದೀವಿ, ಅಲ್ಲಿ ನೋವಾಯಿತು, ಶಾಂತಿಯಿಂದ ನಮ್ಗೆ ಸ್ವಾತಂತ್ರ್ಯ ಬರಲಿಲ್ಲ ರಾಜಣ್ಣವರೇ. ಆಗ ವಿದ್ಯಾರ್ಥಿಗಳಿಂದ ಹಿಡಿದು, ರೈತರಿಂದ ಹಿಡಿದು, ಕಾರ್ಮಿಕರಿಂದ ಹಿಡಿದು ಎಲ್ಲ ವರ್ಗದವರು ಇಂಗ್ಲಿಷ್ ಮೇಲೆ ಎದ್ದು ಬಿದ್ದುಬಿಟ್ರು. ಎಲ್ಲರೂ ಕೂಡ ಅಷ್ಟೊಂದು ಜೋರಾದಾಗ ಕ್ರಾಂತಿಕಾರಿಗಳ ಉಪಟಳಕ್ಕೆ ತಟ್ಕೊಳ್ಳಾರ್ದೆ ನಮ್ಮ ಸ್ವಾತಂತ್ರ್ಯ ಬಂತು. ಯಾವುದೇ ಕಾರಣಕ್ಕೂ ಶಾಂತಿಯಿಂದ ಇಂಗ್ಲಿಷ್ನವರು ಸೆಂಟಿಮೆಂಟ್ ಇರಲಿಲ್ಲ, ಅವ್ರು ನಮ್ಗೆ ಇದ್ಕೊಳ್ಳಿಲ್ಲ. ಆ ಸಬ್ಜೆಕ್ಟ್ ಇಲ್ಲಿ ಬರಬಾರ್ದಾಗಿತ್ತೇನೋ ಇದರಲ್ಲಿ. ಹಾಗಾಗಿ ಬಹಳಷ್ಟು ನೋವಾಯಿತು ನನಗೆ. ನಾನು ಓದಿದ್ದೀನಿ, ನೀವು ಓದಿರಬಹುದು. ಯಾವುದೇ ಕಾರಣಕ್ಕೂ ಸ್ವಾತಂತ್ರ್ಯ ನಮಗೆ ಶಾಂತದಿಂದ, ಅಹಿಂಸೆಯಿಂದ ದೇವರನಿಗೂ ಬರಲಿಲ್ಲ. ಬಹಳಷ್ಟು ಜನ ನಮ್ಮ ಹಿರಿಯರು ಪ್ರಾಣ ತೆತ್ತರು, ಅದರೆಲ್ಲದರಿಂದ ನಾವು ಬಂತು ಅಂತ ಇದು ಮಾಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ಬೇಕು. ಅದನ್ನು ಇದು ಅಧ್ಯಕ್ಷರು ಕೂಡ ಸೇವೆ ಇರ್ತದೆ. ಅಟ್ಲೀಸ್ಟ್ ಯು ಕನ್ಸಿಡರ್ ದೆಮ್ ಆಲ್ಸೋ. ನಾನಂತಕ್ಕಂಥದ್ದು ನಾವೆಲ್ಲ ಸೇವೆ ಮಾಡಿ ಆಮೇಲೆ ಅದೇ ಹೇಳ್ತಾ ಇದ್ದೆ ನಾನು ಅದೇ ಹೇಳ್ತಾ ಇದ್ದೀನಿ. ತಾಯ್ಲೂರು ಕಡೆಯವರು ಎಷ್ಟು ಜನ ಬಂದಿದ್ರಪ್ಪ ಇಲ್ಲಿ? ಕೈ ಎತ್ತಿ. ತಾಯ್ಲೂರು ಕಡೆಯವರು ಇದೆ ನೋಡಿ, ಇಲ್ಲ ಇದೆ. ತಾಯ್ಲೂರು ಕಡೆಯವರು ನಿಮ್ಗೆ ಯಾರಿಗೂ ಲೆಟ್ರೆ ಬಂದಿಲ್ವಾ? ಬಂದಿಲ್ಲ. ಯಾರಿಗೂ ಲೆಟ್ರೆ ಬಂದಿಲ್ಲ? ನಿಮಗೂ ಬಂದಿಲ್ಲ? ಯಾರಿಗೂ ಬಂದಿಲ್ವಾ? ಬಂದಿಲ್ಲ. ಬಂದಿದೆ ನೋಡಿ, ತಿರುನಾಳಿನೂ ಬಂದಿಲ್ಲ. ಇವಾಗ ನಿಮ್ ಲೆಟರ್ಸ್ ವಾಪಸ್ ಬಂದಿದೆ ಪೋಸ್ಟ್ ಅಲ್ಲಿ, ಅದನ್ನೆಲ್ಲ ತಗೊಂಡ್ ಬಂದು ಕೊಡ್ತೀವಿ. ಪೋಸ್ಟ್ ಅಲ್ಲಿ ವಾಪಸ್ ಬಂದಿದೆ ಅಂದ್ರೆ ನಾವೇನ್ ಮಾಡಕ್ ಆಗೋದಿಲ್ಲ. ಪೋಸ್ಟ್ ಅಲ್ಲಿ ಕಳ್ಸಿರ್ತೀವಿ, ರಿಜೆಕ್ಟ್ ಆಗಿ ಬಂದಿದೆ, ಅದು ಕೊಟ್ಬಿಡ್ರಿ. ಇದು ರಿಜೆಕ್ಟ್ ಆಗಿರೋದು ಎಲ್ಲರಿಗೂ ಕೊಡಿ. ಊರಿಗೆ ಕೊಟ್ಬಿಡ್ಬೇಕು ಸಮಸ್ಯೆ ಆದ್ರೆ. ಷೇರ್ದಾರ್ ಏನಿದ್ದಾರೋ ಅವ್ರು ಪರ್ಚೇಸ್ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಆನ್ಲೈನ್ ನಲ್ಲೇ ಪರ್ಚೇಸ್ ಎಂಟ್ರಿ ಆಗೋಂಗ್ ಮಾಡಿ. ಯಾಕಂದ್ರೆ ಷೇರ್ದಾರ್ ಬರ್ತಾರೆ, ಅವಸರದಲ್ಲಿ ಗೊಬ್ಬರ ಬೇಕಾಗ್ತದೆ, ಲೈನ್ ನಲ್ಲಿ ನಿಂತ್ಕೊಂಡು ತಗೊಂಡೋಗ್ಬಿಡ್ತಾರೆ. ಎಂಟ್ರಿ ಆಗದೆ ಇರ್ತಕ್ಕಂಥದಕ್ಕೆ ಯಾರು ಕಾರಣ ಆಗ್ತದೆ? ದಯವಿಟ್ಟು ನಾನು ಹೇಳೋದಂತೆ, ಈಗ ತಾಂತ್ರಿಕಾಂಶ ಬಹಳ ಅಭಿವೃದ್ಧಿ ಆಗಿದೆ. ನೀವು ಯಾರು ಷೇರ್ ಪರ್ಚೇಸ್ ಮಾಡ್ತಾ ಹೋದ್ ಎಂಟ್ರಿ ಆಟೋಮೆಟಿಕ್ ಆಗಿ ಎಂಟ್ರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಈಗ ಇವ್ರದ್ದು ಸಮಸ್ಯೆ ಹೇಗೆ ಬಂತು? ಈಗ ತಮಗೊಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾನೊಬ್ಬ ಮಾಜಿ ಅಧ್ಯಕ್ಷ, ಒಂದು ಇನ್ವಿಟೇಷನ್ ಬಂದಿಲ್ಲ. ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ? ಕೋರ್ಟಲ್ಲಿ ಕಳಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಿ. ಅಲ್ಲ, ನಾನು ಒಂದು 21 ದಿನ ಮೊದಲೇ ಪ್ರೇಯರ್ ಆಗಿ ನೋಟಿಸ್ ಕೊಡಬೇಕು, ಹೌದಾ? ನಮ್ಮ ಕಾಲದಲ್ಲೂ ಆಗಿದೆ ಅಂತಕ್ಕಂಥ ನಮ್ಮನೆ ನಾರಾಯಣ ಸ್ವಾಮಿ ಅವ್ರು ಕೇಳಿದಾಗ ಹೇಳಿದ್ರು, ನಿಮ್ಮ ಕಾಲದಲ್ಲೂ ಆಗಿತ್ತು ಅಂದ್ರೆ ಅದು ಬಹಳ ಹಿಂದಿನ ವ್ಯವಸ್ಥೆ. ಈಗ ಆಧುನಿಕತೆ ಬಂದಾಗ ಅಟ್ಲೀಸ್ಟ್ ನಾವೇನ್ ಮಾಡ್ತಾ ಇದ್ವಿ, ಕನಿಷ್ಠ ಪಕ್ಷ ಯಾರು ನಮ್ಮಲ್ಲಿ ಸಾಕಷ್ಟು ಸ್ಟಾಫ್ ಕಡಿಮೆ ಇತ್ತು ಮೊದಲು ನಮ್ಮ ಕಾಲದಲ್ಲಿ, ಈಗ ಜಾಸ್ತಿ ಇದೆ. ಅಟ್ಲೀಸ್ಟ್ ಯಾರೋ ಕೆಲವು ಊರುಗಳದ್ದು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಇನ್ನೊಂದೇನಿದೆ ಕಾನೂನು, 2 ಅಥವಾ 3 GBM ಅಟೆಂಡ್ ಆಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವ್ರು ಇದು ವೋಟಿಂಗ್ ಕೆಪಾಸಿಟಿ ಹೋಗ್ಬಿಡ್ತದೆ. ಇದರಿಂದ ಸೇರದೆ ಇರ್ತಕ್ಕಂಥದಕ್ಕೆ ಯಾರಪ್ಪ ಹೊಣೆ? ಸಾಹೇಬ್ರೆ ಕೇಳಿ, ಇಲ್ಲಿದ್ದಾರೆ, ಹೇಳಿ ಸ್ವಾಮಿ. ಎಲ್ಲ ತಾಯ್ನೂರು ಏರಿಯಲ್ಲಿ ಬಂದೇ ಇಲ್ಲ. ಕೇಳಿ, ಇಲ್ಲಿ ದುಲ್ಪಲ್ಲಿ ಹೇಳಿ ಸರ್, ದುಲ್ಪಲ್ಲಿ ಪಂಚಾಯತಿ ಹೇಳಿ, ನೀವು ಹೇಳಿ. ತಾಯ್ಲೂರು ಪೋಸ್ಟ್ ಆಫೀಸ್ನಲ್ಲಿ ಯಾರಿಗೂ ಬಂದೇ ಇಲ್ಲ. ತಾಯ್ಲೂರಿಗೆ ಯಾರಿಗೂ ಬಂದಿಲ್ಲ. ಇನ್ನು ಮಾರ್ಚ್ 31 ಹಿಂದಕ್ಕೆ ಬರ್ತದೆ. ಮಾರ್ಚ್ 31 ಹಿಂದಕ್ಕೆ ಬರ್ತದೆ. ಇದೆ, ಇದನ್ನು ಕೊಡ್ತೀನಿ. ಎಲ್ಲ ರೈತ ಮಿತ್ರರಿಗೂ ನನ್ನ ನಮಸ್ಕಾರ. ಅಧ್ಯಕ್ಷರೇ, ನಮ್ಮ ಈ ಒಂದು ಸಂಘ ಸಂಸ್ಥೆ ನಮ್ಮ ರಾಜಪ್ಪ ಅವರು ಹೇಳ್ತಿದ್ರು 1949 17 3ನೇ ತಿಂಗಳಲ್ಲಿ ಸ್ಥಾಪನೆ ಆಯಿತು. ದಿವಂಗತ ವಿ ಕೃಷ್ಣಪ್ಪನವರು ಆ ದಿನ ಅವರು ಸಂಘ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರೋ ಉದ್ದೇಶ
ರೈತರು ಬೆಳೆಯುವಂತಹ ಬೆಳೆಗಳಿಗೆ ಒಂದು ಸೂಕ್ತವಾದ ಮಾರಾಟವನ್ನು ಮಾಡಿ ತದನಂತರ ಅವರನ್ನ ಒಂದು ಲಾಸ್ ಅನ್ನೋದ್ರಿಂದ ಲಾಭದ ಕಡೆಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಸಂಘ ಸಂಸ್ಥೆ ನಾವು ಸ್ಥಾಪನೆ ಮಾಡಿರೋದು. ಅಂದ್ರೆ ನಾವಲ್ಲ, ನಮ್ಮ ಪೂರ್ವಜರು ಆಗಿನ ಕಾಲದಲ್ಲಿ. ಇಲ್ಲಿ ನಮ್ಮ ಹೆಸರೇ ಹೇಳ್ತಿದೆ, ಮುಳಬಾಗಿಲು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಅಂತ. ಅಂದ್ರೆ ರೈತರು ಬೆಳೆಯುವ ಬೆಳೆಗಳಿಗೆ ಯಾವಾಗ ಈ ಇದರಲ್ಲಿ ರೋಡಲ್ಲಿ ಎತ್ಕೊಂಡ್ಬಂದು ಟೊಮಾಟೊ ಸುರಿತಾರೆ, ಯಾವಾಗ ಈ ಮಾವಿನಕಾಯಿ ಸೀಸನ್ ಇಲ್ದಿರ ಮೊನ್ನೆ ಮಾವಿನಕಾಯಿ ಸೀಸನ್ ಅಲ್ಲಿ ಅವರು ಒಂದು ಇಲ್ಲಿ ರೈತರು ಏನಾಗಿದೆ ಅಂದ್ರೆ ಒಂದು ವಾರ್ಷಿಕ ಒಂದು ಫಲ, ಅದು ಮಾವಿನ ಹಣ್ಣು ಸೀಸನಲ್ ಕ್ರಾಪ್ ಆಗಿ ಅದನ್ನು ಬೆಳೀತಾರೆ. ಅದ್ರ ಮೇಲೆ ಅವರು ಅವಲಂಬಿತರಾಗಿದ್ದಾರೆ. ಅದೇ ರೀತಿ ಟೊಮೊಟೊ ಒಂದು 6 ತಿಂಗಳಿಗೆ ಒಂದ್ಸರಿ ಬೆಳೀತಾರೆ. ನಮ್ಮ ಮೂಲ ಕಸುಬು ಇಲ್ಲಿ ಈ ಟೊಮೊಟೊ ರಸ್ತೆಯಲ್ಲಿ ಸುರಿಯೋದನ್ನ, ಅದೇ ರೀತಿ ಈ ಒಂದು ಮಾವಿನ ಹಣ್ಣು ಯಾವ ರೀತಿ ಒಂದು ಬೆಳೆ ಸಿಗದೆ ಇರೋವಾಗ ಅದೇ ರೀತಿ ಬೇರೆ ಇಲ್ಲಿ ವೆಜಿಟೇಬಲ್ಸ್ ಇರ್ಬೋದು, ಅವನ್ನೇನು ಏನು ಬೆಳೀತಾರೆ ಅವ್ರಿಗೆ ಬೆಂಬಲ ಬೆಲೆಯನ್ನ ಸರ್ಕಾರಗಳು ಕೊಡ್ತವೆ. ಅವ್ರು ಯಾವಾಗೂ ಕೊಡ್ತಾರೆ. ಅದು ಆಗೋದಿಲ್ಲ ಅಂತ ಸ್ಥಾಪನೆ ಆಗಿರೋದು ಈ ಸಹಕಾರ ಸಂಘ. ಇದರ ಉದ್ದೇಶನೇ ಅದು, ಮೂಲ ಉದ್ದೇಶನೇ ಅದೇ ಆಗಿದೆ. ತಾವು ದಯವಿಟ್ಟು ಈ ಮೂಲ ಉದ್ದೇಶದ ಕಡೆ ಗಮನ ಹರಿಸಬೇಕು. ಉದ್ದೇಶ ಬಿಟ್ಟು ಬೇರೆ ಮಾರಾಟ ಮಾಡೋದು ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಅದರದೇ ಆದ ಕೆಲಸ ಮಾಡ್ಕೊಂಡು ಹೋಗ್ತಿದೆ. ಬೇರೆ ರಸಗೊಬ್ಬರಗಳದ್ದು ಸೆಕ್ಟರ್ ಇದೆ, ಅವರೇ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಇವಾಗ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಸಿಗ್ತಿಲ್ಲ ಯೂರಿಯಾ, ಆಚೆ ಕಡೆ ಸಿಗ್ತಿದೆ. ಅವ್ರೇನ್ ಮಾಡ್ತಿದಾರೆ ಅಂದ್ರೆ ಒಂದು ಕಾಂಪ್ಲೆಕ್ಸ್ ತಗೊಳ್ಳಿ, ಒಂದು ಯೂರಿಯಾ ಕೊಡ್ತೀವಿ ಅಂತ ಇದಾರೆ. ಇಲ್ಲಿ ಎಷ್ಟು ಜನಕ್ಕೆ ಇವಾಗ ನಮ್ಮಲ್ಲಿ ಹೇಳ್ತಿದ್ರು ಆಗ್ಲೇ ರಾಜಪ್ಪ ಅವರು 1600 ಟನ್ ತಂದಿಟ್ಟಿದೀವಿ ನಾವು ಇಲ್ಲಿ ಮಾರಾಟ ಮಾಡೋದಕ್ಕೆ ಅಂತ. ಅಂದ್ರೆ ಸೀಸನ್ ಆದ್ಮೇಲೆ ಮಾರಾಟ ಮಾಡಕ್ ಇಟ್ಟಿದ್ದೀರಾ, ಇಲ್ಲಾಂದ್ರೆ ಮುಂಚಿತವಾಗಿ ಅದನ್ನ ಕೊಡ್ಕೊಂಡು ಬರ್ತಾ ಇದೀರಾ ಅನ್ನೋದು ಒಂದು ಆಲೋಚನೆ ಮಾಡ್ಬೇಕು. ಇದು ನನ್ನ ಒಂದು ವೈಯಕ್ತಿಕವಾದ ಒಂದು ಅಭಿಪ್ರಾಯ ಅಲ್ಲ, ಎಲ್ಲ ರೈತರದಿದೆ. ಮತ್ತೆ ನಮ್ಮ ಸಂಘ ಸಂಸ್ಥೆಗೆ ಆದಾಯ ಮೂಲ ಎಷ್ಟು ಬರ್ತಾ ಇದೆ, ಎಷ್ಟು ಖರ್ಚಾಗ್ತಿದೆ, ಯಾವುದ್ರಲ್ಲಿ ಆಗ್ತಿದೆ ಅನ್ನೋದು ವರ್ಷಕ್ಕೊಂದ್ಸರಿ GBM ಬರ್ತೀವಿ ನಾವು, ಇಲ್ಲಿ ತಿಳ್ಕೊಂತೀವಿ. ಇಲ್ಲಿ ಯಾವುದೋ ಒಂದು ಮಾಹಿತಿ ಕೊಡ್ತೀರಾ, ಅದನ್ನ ತಗೊಂಡು ಹೋಗ್ತೀವಿ ಅಷ್ಟೇ. ಅದ್ರದ್ದು ಏನೂ ಮಾಹಿತಿ ಸಿಗಲ್ಲ ಎಲ್ಲೆಗೆ, ಯಾವುದೇ ಕಾರಣಕ್ಕೂ. ಅಂದ್ರೆ ಇವತ್ತು ಶೇರ್ ವ್ಯಾಲ್ಯೂ ಏನಿದೆ, ಈಗ ಕೆಲವರು ಕೇಳ್ತಿದ್ರು ನಮ್ಗೆ ಶೇರು ಇದು ಮಾಡ್ಲಿಲ್ಲ ಅಂದ್ರೆ ತಗೊಂಡೋಗಿ ಅಂತ ತಾವು ಹೇಳ್ತಿದ್ರಿ. ಸಹಕಾರ ಸಂಘದ ಇದರಲ್ಲಿ ನಿಯಮಾವಳಿಯಲ್ಲಿ ಇಲ್ಲ ಅಂದ್ರೆ ತಗೊಂಡೋಗ್ಬೇಕು ಅಂದ್ರೆ ಅವ್ರು ಕಟ್ಟಿರೋದೇ ಕೊಡ್ತೀರಾ, ಇಲ್ಲ ಅಂದ್ರೆ ಬಂದಿರೋ ಲಾಭದಲ್ಲಿ ಡಿವಿಡೆಂಟ್ ಮಾಡ್ತೀರಾ. ಈಗ ರೈತರೆಲ್ಲ ಇಲ್ಲಿ ಬಂದು ಆ ದಿನ ಏನು ಒಂದು ನಮ್ಮ ಇದು ಮಾಡಿದ್ದಾರೆ, ಇವತ್ತಿರೋ ಒಂದು ಸೊಸೈಟಿ ಇರೋ ಬಿಲ್ಡಿಂಗ್ ಇರ್ಬೋದು, ಅದ್ರ ಪಕ್ಕದಲ್ಲಿ ಇಲ್ಲಿ ಕಾಲೇಜ್ ಎದುರುಗಡೆ ಇರೋ ಒಂದು ಜಾಗ ಆಗ್ಲೇ ಅವರು ಕೊಂಡ್ಕೊಂಡು ಅದರಲ್ಲಿ ರೈಸ್ ಮಿಲ್ ಇಟ್ಟಿದ್ರು. ಏನಕ್ಕೆ ರೈಸ್ ಮಿಲ್ ಇಟ್ಟಿದ್ರು ಅಂದ್ರೆ ರೈತ ಭತ್ತ ಬೆಳಿತಾನೆ, ಆ ಭತ್ತವನ್ನ ಡೈರೆಕ್ಟ್ ಆಗಿ ಮಾರಿದ್ರೆ ದಲ್ಲಾಳಿಗಳಿಗೆ ಅಲ್ಲಿ ಒಂದು ಅವ್ರು ಬೇಕಾಗಿರುವಂತ ಒಂದು ಅವ್ರು ಖರ್ಚು ಮಾಡಿರೋ ಅಷ್ಟು ದುಡ್ಡು ಸಿಗಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ರೈಸ್ ಮಿಲ್ಲಲ್ಲಿ ಅದನ್ನ ಭತ್ತವನ್ನ ಹದ ಮಾಡಿ ರೈಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಮಾರ್ತಿದ್ರು. ಆ ಉದ್ದೇಶ ನಮ್ಮಲ್ಲಿ ಬೇಕಾಗಿದೆ. ರೈತರಿಗೆ ಯಾವುದೇ ಕಾರಣಕ್ಕೂ ರೈತರು ಸ್ವಾಭಿಮಾನಿಗಳಿದ್ದಾರೆ. ಯಾರ ಹತ್ರನೂ ಕೈ ಚಾಚಿ ಅವ್ರು ಏನು ಬೇಡ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಶೇರ್ ಕಟ್ಟಿದ್ದಾರೆ. ಶೇರ್ ಕಟ್ಟಿರೋದ್ರಿಂದ ನಮ್ಮದು ಏನು ಅನ್ನೋದು ಆ ಭಾಗವನ್ನ, ಆ ಪಾಲನ್ನ ತಾವು, ಯಾಕೆಂದ್ರೆ 2021 ತಾವು ಗೆದ್ದವಾಗ ಒಂದು ಮಾತು ಹೇಳಿದ್ರಿ. ಏನ್ ಹೇಳಿದ್ರಿ? ಇಲ್ಲಿ ಹೊಸ ಬಿಲ್ಡಿಂಗ್ ಶುರು ಮಾಡೋಣ ಅಂತ. ಈಗ ಇಲ್ಲಿ ಅಂಗಡಿಗಳನ್ನು ನಾವು 4-5 ವರ್ಷದಿಂದ ಅಂಗಡಿಗಳನ್ನು ತಳ್ಳಿದೀವಿ. ಅದೇ ರೀತಿ ಅಲ್ಲಿ ನಾನು ಈ ರೈತರಿಗೆ ಅನುಕೂಲ ಆಗೋಗ್ಬೇಕು ಅನ್ನೋ ಒಂದು ಕೆಲಸಗಳು ಒಂದು ನಿಮ್ಮ ಅವಧಿಯಲ್ಲಿ ಆಗತ್ತೆ ಅನ್ಕೊಂಡಿದ್ದೆ. ಅದಾಗಿಲ್ಲ. ದಯವಿಟ್ಟು ಅದ್ರ ಕಡೆ ನೀವು ಗಮನ ಹರಿಸಿ. ಈಗ ಏನು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಅಲ್ಲಿ ಒಂದು ರೈತ ಬಜಾರ್ ಮಾಡುವಂಥದ್ದು, ಇಲ್ಲಿ ಗೋಡನ್ ಮಾಡುವಂಥದ್ದನ್ನ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅನ್ನದಾತ ರೈತ
ಸೊಸೈಟಿ ಎಲ್ಲ ಸರಿ ಅಷ್ಟೇ, ಸೊಸೈಟಿಯಲ್ಲಿ ಕ್ರಮಬದ್ಧವಾಗಿ ಯೂರಿಯಾ ಸದಸ್ಯರಿಗೆ ಕೊಳ್ಳಿಲ್ಲ. ಲೋಡ್ ಬಂದ ತಕ್ಷಣ ಮುಂಚಿತವಾಗಿ ಚೀಟಿಗಳು ಕೊಟ್ಬಿಟ್ಟಿರ್ತಾರೆ. ಲೋಡ್ ಬಂದ ತಕ್ಷಣ ಚೀಟಿಗಳು ಮುಂಚೆನೇ ಕೊಟ್ಬಿಡ್ತಾರೆ ಸದಸ್ಯರಿಗೆ. ನಮ್ದೆಲ್ಲ ಅಕೌಂಟ್ಸ್ ಇದೆ, BSP ಸೊಸೈಟಿಯಲ್ಲಿ ಕ್ಯಾಶ್ ಇದೆ, ಎಲ್ಲ ಇದೆ. ನಾವು ಸುಮಾರು ಸತಿ ಕೇಳಿದ್ದೀವಿ, ತಲೆಗೆ ಹಚ್ಕೊಳ್ತಾ ಇಲ್ಲ. ಸರ್, ಆಂಧ್ರಾಗೆ ಹೋಗಿದೆ, ಎಲ್ರಿಗೂ ಹೋಗಿದೆ, ಥಾಮ್ಸನ್ಗೆ ಹೋಗಿದೆ, ಬಸ್ ಸ್ಟ್ಯಾಂಡಲ್ಲಿ ಮಾರಾಟ 500 ರೂಪಾಯಿಗೆ. ನಾವು 4 ದಿವಸ ಹೋಗಿ ವಾಪಸ್ ಬಂದ್ಬಿಟ್ವು. ಅಲ್ಲಿ ಸಿಬ್ಬಂದಿ ವರ್ಗದವರು ಸರಿಯಾಗಿ ವ್ಯವಹಾರ ಮಾಡಲಿಲ್ಲ. ಕ್ರಮಬದ್ಧವಾಗಿ ಒಂದು ಲೈನು ಇವ್ರಿಗೂ ಲೈಸೆನ್ಸ್ ಅವ್ರಿಗೆ ಕೊಡಬೇಕು, ಶೇರ್ ಹೋಲ್ಡರ್ ಕೊಡಬೇಕು, ಇನ್ನೊಂದು ದಿವಸ ಬೇರೆ ಅವ್ರಿಗೆ ಕೊಡಬೇಕು. ಆ ಥರ ಮಾಡಲಿಲ್ಲ ಇವರು. ಲೋಡ್ ಬಂದ ತಕ್ಷಣ ಚೀಟಿನ ಕೊಟ್ಬಿಟ್ಟಿರ್ತಾರೆ ಮೊದಲೇ. ಅದು ಯಾವಾಗ ಲೋಡ್ ಬರುತ್ತೋ, ಅದು ಯಾವಾಗ ಹೋಗುತ್ತೋ ಯಾರಿಗೆ ಗೊತ್ತು. ಮತ್ತು ಅಧ್ಯಕ್ಷರಲ್ಲಿ, ಸೊಸೈಟಿ ಅಧ್ಯಕ್ಷರಲ್ಲಿ ಸುಮಾರು ಸೊಸೈಟಿ ಮುಂದೆ ಅಂಗಡಿಗಳಾಗಿ ಸುಮಾರು ವರ್ಷಗಳಾಯಿತು. 1970-71 ಆಗಿದ್ದು. ನನ್ನ ಒಂದು ಸಲಹೆ, ಬ್ಯಾಂಕಿಗೆ ಲಾಭ ಬರಬೇಕಾದ್ರೆ 5 ವರ್ಷಕ್ಕೊಮ್ಮೆ ವಿಲೆ ಮಾಡಬೇಕು. 5 ವರ್ಷಕ್ಕೊಮ್ಮೆ ವಿಲೆ ಮಾಡಬೇಕು. ಸುಮಾರು ವರ್ಷಗಳಾಯಿತು ಅಂಗಡಿಗಳು ಕಟ್ಟಿ 5 ವರ್ಷಗಳಿಗೊಮ್ಮೆ ವಿಮೆ ಮಾಡಬೇಕು. ಮತ್ತು ನಮ್ಮ ಸೊಸೈಟಿ ಅಧ್ಯಕ್ಷರು ರೈತರಿಗೆ ಏನೇನು ಹಮ್ಮಿಕೊಂಡಿದ್ದಾರೆ ಈ ವರ್ಷದಲ್ಲಿ ತಿಳಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ.